ಎಲ್ಲರಿಗೂ ನಮಸ್ಕಾರಗಳು. ತಾಯಂದಿರ ದಿನ ಯಾವಾಗ, ದಿನಾಂಕ, ಇತಿಹಾಸ, ಆಚರಣೆಯ ಮಹತ್ವವನ್ನು ನೋಡೋಣ. ಭೂಮಿಯ ಮೇಲೆ ತಾಯಿಗಿಂತ ದೇವರಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ತಾಯಿಗೆ ವಿಶೇಷವಾದ ಸ್ಥಾನ ಇರುತ್ತದೆ. ಯಾವುದೇ ವ್ಯಕ್ತಿ ಎಷ್ಟೇ ದೊಡ್ಡ ಸ್ಥಾನಕ್ಕೇರಿದ್ದರೂ, ಇಡೀ ಜಗತ್ತೇ ಮೆಚ್ಚುವಂಥ ಸಾಧನೆ ಮಾಡಿದ್ದರೂ ಅದಕ್ಕೆಲ್ಲ ಮೊದಲ ಕಾರಣ ತಾಯಿಯೇ ಆಗಿರುತ್ತಾಳೆ. ಆಕೆಯ ಪ್ರೀತಿ, ತ್ಯಾಗಕ್ಕೆ ಬೆಲೆ ಕಟ್ಟಲಾಗದು. ನಿತ್ಯವೂ ತಾಯಿಯ ದಿನವೇ ಆಗಿರುತ್ತದೆ. ತಾಯಂದಿರ ದಿನವು ನಮ್ಮ ಜೀವನದಲ್ಲಿ ವಿಶೇಷವಾಗಿದ್ದು, ಅಮ್ಮಂದಿರಿಗೆ ಪ್ರೀತಿ ಹಾಗೂ ಮೆಚ್ಚುಗೆಯನ್ನು ಸೂಚಿಸುವ ಅವಕಾಶವಾಗಿದೆ. 2024 ಮೇ 12 ಭಾನುವಾರ ತಾಯಂದಿರ ದಿನವನ್ನು ಆಚರಿಸಲಾಗುತ್ತದೆ. ತಾಯಂದಿರ ದಿನವು ಬಂಧವನ್ನು ಆಚರಿಸಲು ಮತ್ತು ಬಲಪಡಿಸಲು, ಭಾವನಾತ್ಮಕ ಯೋಗಕ್ಷೇಮವನ್ನು ಬೆಳೆಸಲು, ತಾಯಂದಿರು ತಾಯ್ತನಕ್ಕೆ ಕೃತಜ್ಞತೆ ಮತ್ತು ಗೌರವದ ಸಂಸ್ಕೃತಿಯನ್ನು ಉತ್ತೇಜಿಸಲು ಇದೊಂದು ನೆಪವಷ್ಟೇ. ನಿಮ್ಮ ಜೀವನದಲ್ಲಿ ತಾಯಿಯ ಪಾತ್ರವನ್ನು ಗುರುತಿಸುವ ಹಾಗೂ ಗೌರವಿಸುವ ಒಂದು ಮಾರ್ಗವೇ ತಾಯಂದಿರ ದಿನ. ಅಷ್ಟೇ ಅಲ್ಲ, ಜನರು ತಮ್ಮ ತಾಯಂದಿರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ದಿನವಾಗಿದೆ. ಹೆಚ್ಚಾಗಿ ಉಡುಗೊರೆಗಳು, ಕಾರ್ಡ್ಗಳು, ಪ್ರೀತಿ ಮತ್ತು ಕೃತಜ್ಞತೆಯ ವಿಶೇಷ ಸನ್ನೆಗಳ ಮೂಲಕ ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ತಾಯಂದಿರ ದಿನವು ಪ್ರತಿ ವರ್ಷ ಮೇ ತಿಂಗಳ 2ನೇ ಭಾನುವಾರದಂದು ಆಚರಿಸಲಾಗುತ್ತದೆ. ತಾಯಂದಿರ ದಿನದ ಇತಿಹಾಸ. ತಾಯಂದಿರ ದಿನದ ಇತಿಹಾಸವು ಪ್ರಾಚೀನ ಕಾಲದಷ್ಟು ಹಿಂದಿನದು. ಆದರೆ ರಜಾದಿನದ ಆಧುನಿಕ ಆಚರಣೆಯು 20ನೇ ಶತಮಾನದ ಆರಂಭದಲ್ಲಿ ಪ್ರಾರಂಭವಾಯಿತು. ಪ್ರಾಚೀನ ಬೇರುಗಳ ಪ್ರಕಾರ ಪ್ರಾಚೀನ ಗ್ರೀಕರು ಮತ್ತು ರೋಮನ್ನರು ರಿಯಾ ಮತ್ತು ಸೈಬೆಲ್ನಂತಹ ಮಾತೃದೇವತೆಗಳನ್ನು ಗೌರವಿಸುವ ಹಬ್ಬಗಳನ್ನು ಆಚರಿಸುತ್ತಿದ್ದರು. ಈ ಆಚರಣೆಗಳನ್ನು ವಸಂತ ಕಾಲದಲ್ಲಿ ನಡೆಸಲಾಯಿತು. 16ನೇ ಶತಮಾನದ ಆರಂಭಿಕ ಕ್ರಿಶ್ಚಿಯನ್ ಆಚರಣೆಗಳಲ್ಲಿ ಇಂಗ್ಲೆಂಡಿನ ಆರಂಭಿಕ ಕ್ರೈಸ್ತರು ಮದರಿಂಗ್ ಸಂಡೇ ಎಂಬ ದಿನವನ್ನು ಆಚರಿಸುತ್ತಿದ್ದರು. ಜನರು ತಮ್ಮ ಪ್ರದೇಶದ ಮುಖ್ಯ ಚರ್ಚ್ ಅಥವಾ ಕ್ಯಾಥೆಡ್ರಲ್ ಆಗಿದ್ದ ತಮ್ಮ ಮಾತೃ ಚರ್ಚ್ಗಳಿಗೆ ಮರಳುವ ಸಮಯ ಅದು. ಈ ದಿನದಂದು ಕುಟುಂಬಗಳು ಒಟ್ಟಿಗೆ ಸೇರುತ್ತಿದ್ದವು. ಮಕ್ಕಳು ತಮ್ಮ ತಾಯಂದಿರಿಗೆ ಹೂಗಳು ಅಥವಾ ಸಣ್ಣ ಉಡುಗೊರೆಗಳನ್ನು ನೀಡುತ್ತಿದ್ದರು. ಸಫರ್ಜೆಟ್ ಜೂಲಿಯಾ ವಾರ್ಡ್ ಹೋವೆ ತಾಯಂದಿರ ದಿನಕ್ಕೆ ಪ್ರಯತ್ನಗಳನ್ನು ನಡೆಸಿದ್ದರು ಎಂದು ಗುರುತಿಸಲಾಗಿದೆ. 1870ರಲ್ಲಿ ವಾರ್ಡ್ ಹೋವೆ ಅವರು ತಾಯಂದಿರ ದಿನ ಘೋಷಣೆಯನ್ನು ಬರೆದರು. ಶಾಂತಿ ಮತ್ತು ನಿಶಸ್ತ್ರೀಕರಣಕ್ಕಾಗಿ ಮಹಿಳೆಯರು ಒಗ್ಗೂಡಬೇಕೆಂದು ಕರೆ ನೀಡಿದ್ದರು. ಆಧುನಿಕ ತಾಯಂದಿರ ದಿನವನ್ನು ಅಮೆರಿಕದ ಸಾಮಾಜಿಕ ಕಾರ್ಯಕರ್ತೆ ಅನ್ನಾ ಜಾರ್ವಿಸ್ ಮುನ್ನಡೆಸಿದರು. 1905ರಲ್ಲಿ ತನ್ನ ಸ್ವಂತ ತಾಯಿಯ ಮರಣದ ನಂತರ ಜಾರ್ವಿಸ್ ತಾಯಂದಿರನ್ನು ಗೌರವಿಸಲು ರಾಷ್ಟ್ರೀಯ ರಜಾ ದಿನವನ್ನು ಸ್ಥಾಪಿಸಲು ಪ್ರಚಾರ ಮಾಡಿದರು. 1914ರಲ್ಲಿ ಅಧ್ಯಕ್ಷ ವುಡ್ರೋ ವಿಲ್ಸನ್ ಮೇ ತಿಂಗಳ 2ನೇ ಭಾನುವಾರವನ್ನು ಅಮೆರಿಕದಲ್ಲಿ ತಾಯಂದಿರ ದಿನವೆಂದು ಗೊತ್ತುಪಡಿಸುವ ಘೋಷಣೆಗೆ ಸಹಿ ಹಾಕಿದರು. ಈ ಅಧಿಕೃತ ಮಾನ್ಯತೆಯು ದೇಶದಲ್ಲಿ ತಾಯಂದಿರ ದಿನವನ್ನು ವ್ಯಾಪಕವಾಗಿ ಆಚರಿಸಲು ಕಾರಣವಾಯಿತು. ಅಂದಿನಿಂದ ತಾಯಂದಿರ ದಿನವನ್ನು ಪ್ರಪಂಚದಾದ್ಯಂತ ವಿವಿಧ ದೇಶಗಳು ಅಳವಡಿಸಿಕೊಂಡಿವೆ. ಆದರೆ ಅನ್ನಾ ಜಾರ್ವಿಸ್ ಅವರನ್ನು ಹೆಚ್ಚಾಗಿ ತಾಯಂದಿರ ದಿನದ ಸ್ಥಾಪಕ ಎಂದು ಕರೆಯಲಾಗುತ್ತದೆ. ನಂತರ ಅವರು ಅದರ ವಾಣಿಜ್ಯೀಕರಣದಿಂದಾಗಿ ರಜಾದಿನದ ಕಟು ಟೀಕಾಕಾರರಾದರು. ತಾಯಂದಿರ ದಿನದ ಮಹತ್ವ. ತಾಯಂದಿರ ದಿನವು ತಾಯಂದಿರು ಮತ್ತು ತಾಯ್ತನದ ಅಳೆಯಲಾಗದ ಮೌಲ್ಯವನ್ನು ನೆನಪಿಸುತ್ತದೆ. ಏಕೆಂದರೆ ಇದು ತಾಯಂದಿರು ತಮ್ಮ ಜೀವನದುದ್ದಕ್ಕೂ ನೀಡುವ ನಿಸ್ವಾರ್ಥ ಭಕ್ತಿ ಮತ್ತು ಬೇಷರತ್ತಾದ ಪ್ರೀತಿಗೆ ಮೆಚ್ಚುಗೆ ಮತ್ತು ಮಾನ್ಯತೆಯನ್ನು ವ್ಯಕ್ತಪಡಿಸುವ ದಿನವಾಗಿದೆ. ಆದ್ದರಿಂದ ವಿವಿಧ ಕಾರಣಗಳಿಗಾಗಿ ಗಮನಾರ್ಹ ಪ್ರಾಮುಖ್ಯತೆಯನ್ನು ಹೊಂದಿದೆ. ತಾಯಂದಿರ ದಿನವು ತಾಯಂದಿರು ಮತ್ತು ತಾಯಿಯ ವ್ಯಕ್ತಿಗಳನ್ನು ಗೌರವಿಸಲು ಮತ್ತು ಪ್ರಶಂಸಿಸಲು ಮೀಸಲಾಗಿರುವ ವಿಶೇಷ ಸಂದರ್ಭವಾಗಿದೆ. ಇದು ಅವರ ಪ್ರೀತಿ, ತ್ಯಾಗ, ಅಚಲ ಬೆಂಬಲಕ್ಕೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು, ತಾಯ್ತನದ ಸುಂದರ ಮತ್ತು ಅಗತ್ಯ ಪಾತ್ರವನ್ನು ಆಚರಿಸಲು, ತಾಯಂದಿರು ತಮ್ಮ ಮಕ್ಕಳ ಜೀವನ, ಅವರ ಕುಟುಂಬ ಮತ್ತು
ಒಟ್ಟಾರೆ ಸಮಾಜದ ಮೇಲೆ ಬೀರುವ ಅಪಾರ ಪ್ರಭಾವವನ್ನು ಗುರುತಿಸಲು ಮತ್ತು ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ನೆರವಾಗುತ್ತದೆ. ತಾಯಂದಿರ ದಿನದ ಆಚರಣೆಗಳು ವಿವಿಧ ಸಂಸ್ಕೃತಿಗಳು ಮತ್ತು ದೇಶಗಳಲ್ಲಿ ಬದಲಾಗುತ್ತವೆ. ಆದರೆ ತಾಯಂದಿರ ದಿನದಂದು ತಾಯಂದಿರು ಮತ್ತು ತಾಯಿಯ ವ್ಯಕ್ತಿಗಳಿಗೆ ಉಡುಗೊರೆಗಳನ್ನು ನೀಡುವುದು ವಾಡಿಕೆಯಂತಹ ಹಲವಾರು ಸಾಮಾನ್ಯ ಅಂಶಗಳನ್ನು ಒಳಗೊಂಡಿರುತ್ತದೆ. ಹೂವುಗಳು, ಕಾರ್ಡ್, ಚಾಕೊಲೇಟ್, ಆಭರಣಗಳು ಅಥವಾ ವೈಯಕ್ತಿಕ ವಸ್ತುಗಳು ಸೇರಿವೆ. ಉಡುಗೊರೆಗಳು ಪ್ರೀತಿ, ಮೆಚ್ಚುಗೆ ಮತ್ತು ಕೃತಜ್ಞತೆಯ ಸಂಕೇತಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಜನರು ತಮ್ಮ ಕುಟುಂಬಗಳೊಂದಿಗೆ ಒಟ್ಟುಗೂಡುವ ಮೂಲಕ ತಾಯಂದಿರ ದಿನವನ್ನು ಆಚರಿಸಬಹುದು. ಒಟ್ಟಿಗೆ ವಿಶೇಷ ಊಟ ಮಾಡುವುದು, ಕುಟುಂಬ ವಿಹಾರಕ್ಕೆ ಹೋಗುವುದು ಅಥವಾ ತಾಯಂದಿರನ್ನು ಗೌರವಿಸಲು ಸಣ್ಣ ಸಭೆ ಅಥವಾ ಪಾರ್ಟಿಯನ್ನು ಆಯೋಜಿಸುವುದನ್ನು ಒಳಗೊಂಡಿರುತ್ತದೆ. ಎಲ್ಲರಿಗೂ ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳು. ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಕೊಡೋದ್ರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.